ನಮಸ್ಕಾರ. ಮಾಡೋಕ್ಕೇನು ಕೆಲಸ ಇಲ್ಲದೆ 3 ಹೊತ್ತು ಟಿ ವಿ ಮುಂದೆ ಕೂತ್ಕೊಂಡು ಮನೆಯವ್ರಿಗೆ ಊಟ ತಿಂಡಿ ಕೂಡ ಹಾಕದೆ ಬರೀ ಟಿ ವಿ ಸೀರಿಯಲ್ ಅವ್ರಿಗೆ TRP ತಂದುಕೊಟ್ಟು ಪ್ರೊಡ್ಯೂಸರ್ಗೆ ಊಟ ಹಾಕ್ತಿರೋ ಹೆಣ್ಮಕ್ಳೇ, ರಾತ್ರಿ ಆದರೂ ಇನ್ನೂ ಹೋಮ್ವರ್ಕೇ ಮುಗಿಸ್ದೇ ಇರೋ ಕುಟಾಣಿಗಳೇ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕತ್ತೆ ಥರ ದುಡ್ಕೊಂಡು ಬಂದರೂ ನಿಮ್ಮ ಕೈಗೆ ರಿಮೋಟೇ ಸಿಗದಿರೋ ಗಂಡಸ್ರೆ, ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದರು ಓದ್ದಿರ ಬರೀ SMS MMS ಈ ಫೇಸ್ಬುಕ್ಕು ಟ್ವಿಟರ್ ಮಾಡ್ತಿರೋ ಹುಡುಗಿಯರು, ನಿಮ್ಮೆಲ್ಲರಿಗೂ ಈ ಕ್ವಾಟ್ಲೆ ಕೀಟ್ಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಶೋ ಕ್ವಾಟ್ಲೆ ಕೀಟ್ಲೆ. ಥ್ಯಾಂಕ್ ಯು ವೆರಿ ಮಚ್. ನನಗೂ ಚಪ್ಪಾಳೆ ಇದೆ ಅಂತ ಇವತ್ತೇ ಗೊತ್ತಾಗಿದೆ. ನಮ್ಮಲ್ಲಿ ಲೇಡೀಸ್ಗೆ ಸಖತ್ತು ಪ್ರಿಫರೆನ್ಸು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಇರಲೇಬೇಕಲ್ವಾ ಲೇಡೀಸು. ಯಾವುದೇ ಕೆಲಸಕ್ಕೆ ಹೋದರೂ ಮೋರ್ ದೆನ್ 50% ಅವರೇ ಇರ್ತಾರೆ. 50% ಹುಡುಗಿರೇ ಇದ್ದರೆ ಇನ್ನು 25% ಹುಡುಗರು ಇರ್ತಾರೆ, ಇನ್ನು 25% ಹುಡುಗಿ. ಯಾವುದೇ ಕೆಲಸಕ್ಕೆ ಲೇಡೀಸು ಇರಲೇಬೇಕು ಬಿಡಿ, ಇದ್ರೇ ಮಜಾ. ಅವರಿಲ್ಲ ಅಂತಂದರೆ ಏನೂ ಆಗೋದಿಲ್ಲ. ನಾನು ಇವತ್ತು ನಿಮ್ಮ ಮುಂದೆ ಬರ್ತಾ ಇರಲಿಲ್ಲ ನೋಡಿ. ಲೇಡೀಸ್ ಇದ್ರೇ ಅದಕ್ಕೊಂದು ಅಂದ ಚಂದ ಆನಂದ. ಇದನ್ನು ನನಗೆ ಕೇಳೋಕ್ಕಿಂತಲೂ ರವಿಚಂದ್ರನ್ ಅವ್ರನ್ನೇ ಕೇಳ್ಕೊಂಬರ್ಬೇಕು, ಸಖತ್ತಾಗಿರುತ್ತೆ. ಲೇಡೀಸ್ ಅಂದರೆ ಗ್ಲ್ಯಾಮರ್, ಅವರಿದ್ರೇ ಗ್ರಾಮರ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ಲೈಫ್ ಈಸ್ ಬ್ಯೂಟಿಫುಲ್. ಹುಡುಗಿರಿದ್ರೇ ಲೈಫು. ಈಗ ಹುಡುಗಿಯರು ಎಲ್ಲೆಲ್ಲಿರಬೇಕು ಅಂತ ಗೊತ್ತಾ ಗುರುಜಿ? ನನಗೆ ಗೊತ್ತಿರೋದಕ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಹೇಳ್ಬಿಡಿ. ಕಳ್ಳ ಕೃಷ್ಣ, ನಿಮಗೆ ಚೆನ್ನಾಗಿ ಗೊತ್ತಿರೋದು. ಓಕೆ, ಈಗ ಹುಡುಗಿಯರು ರೋಡಲ್ಲಿರಬೇಕು, ಫುಟ್ಪಾತಲ್ಲಿರಬೇಕು, ದೇವಸ್ಥಾನದಲ್ಲಿರಬೇಕು, ಅದರಲ್ಲೂ ಎಸ್ಪೆಷಲಿ ಸಾಯಿಬಾಬಾ ಟೆಂಪಲಲ್ಲಿ ಗುರುವಾರದೊತ್ತು ತುಂಬಿಕೊಂಡಿರ್ಬೇಕು. ನೋಡ್ರಪ್ಪ ಎಕ್ಸ್ಪೀರಿಯನ್ಸ್ ಹೆಂಗಿದೆ. ಆಮೇಲೆ ನಮ್ಮ ಮನೆ ಮುಂದೆ ಇರಬೇಕು, ಅದಕ್ಕೊಂದು ಕಿಟಕಿ ಇರಬೇಕು, ಅವಾಗ ಬಂದು ಡ್ರೆಸ್ ಮಾಡ್ಕೊತಿರ್ಬೇಕು, ನಮ್ಮನ್ನು ನೋಡ್ತಾ ಇರಬೇಕು. ಮುಖ್ಯವಾಗಿ ಕಾಫಿ ಬಾರಲ್ಲಂತೂ ಇರಲೇಬೇಕು. ಅಕಸ್ಮಾತ್ ಕೈಗೆ ಕೊಟ್ರೆ ಬಾರಲ್ಲಿ ಇರ್ಬೇಕು ನಾವೆಲ್ಲ. ಆಮೇಲೆ ಬೈಕ್ನಲ್ಲಿ ಬೆನ್ನಿಗೆ ಅಂಟ್ಕೊಂಡಿರ್ಬೇಕು, ರೋಡ್ ತುಂಬ ಹಂಸಿರ್ಬೇಕು, ಅದು ಮೈಸೂರು ರೋಡ್ ಥರ ಇರಬೇಕು. ಬೈಕ್ ಮುಂದೆ ಹೋಗಲ್ಲ. ಕಳ್ಳ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ನಿನಗೆ. ಕಾಲೇಜ್ ಲೈಫು ಕಲರ್ಫುಲ್ ಆಗಿರಬೇಕು. ನೀವು ಎಷ್ಟು ಜನ ಲವ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ. ಇಲ್ವಾ? ಟಾಪ್ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗಬಾರ್ದಲ್ವ ಸರ್? ಮಗಳು ಇಲ್ಲಿದೆ ಕೊಡಿ. ಅಂದರೆ ಲವ್ ಮಾಡ್ತೀರಾ ಅಂತ ಆಯಿತು. ನಾವು ತುಂಬ ಒಳ್ಳೆ ಹುಡುಗಿರು, ಅಷ್ಟೇ. ನಾವು ತುಂಬ ಒಳ್ಳೆ ಹುಡುಗಿರು ಸರ್. ಒಳ್ಳೆಯವರು ಲವ್ ಮಾಡಲ್ವಂತ. ಒಳ್ಳೆ ಹುಡುಗರು ಲವ್ ಮಾಡಬಾರ್ದಂತಿದೆಯಾ? ಅಲ್ಲ, ಈಗ ಲವ್ ಮಾಡ್ತಿರೋದು ನಿಮ್ಮವ್ರಿಗೆ ಗೊತ್ತಾ? ಸರ್ ಅದೆಲ್ಲ ಹುಡುಗರನ್ನ ಕೇಳ್ಬೇಕು ಸರ್. ಅದೇ ನಿನ್ನೆ ಕೇಳಿದ್ದು, ನಿಮ್ಮ ಹುಡುಗಲ್ವಾ? ಈಗ ನೀನು ಲವ್ ಮಾಡ್ತಿರೋದು ಅವಳಿಗೆ ಗೊತ್ತಾ? ನಾನಿನ್ನ ಯಾರನ್ನೂ ಮಾಡಿಲ್ಲ, ಇಷ್ಟಪಟ್ಟಿಲ್ಲ. ಪಡ್ತೀನೋ ಇಲ್ವೋ ಗೊತ್ತಿಲ್ಲ. ಡೌಟಾ? ಕಾನ್ಫಿಡೆನ್ಸ್ ಇಲ್ಲ ಅವನಿಗೆ. ಅವನಿಗೆ ಕಾನ್ಫಿಡೆನ್ಸ್ ಮಾಡಿಲ್ಲ. ಒಂದು 3 ತಿಂಗಳಾಗಲಿ ಅಂದ ಬೆಳೆಸ್ಕೋಣ ಫಸ್ಟ್. 3 ತಿಂಗಳಾಗಬೇಕಂತೆ ಲವ್ ಮಾಡೋಕ್ಕೆ. ಅಂದರೆ ಫಸ್ಟು 3 ತಿಂಗಳು ಆಗಲಿ. ಸ್ವಲ್ಪ ಇದ್ದಿದ್ದಲ್ವ? ಅಲ್ಲಪ್ಪ, ಯಾರಿಗೆ 3 ತಿಂಗಳಾಗಬೇಕು? ಲವ್ ತಿಂಗಳಾಗಬೇಕಂತ. ಲೈಫು ಸೂಪರ್ ಆಗಿರಬೇಕು, ಲೈಫು ಸಖತ್ತಾಗಿರ್ಬೇಕು ಅಂತಂದರೆ ಹುಡುಗಿರಿರಬೇಕು ಅಲ್ಲ? ಹೇಳಿ ಸರ್. ಸುಮ್ಮನೆ ಇರಿ ಸರ್, ಎಲ್ಲ ಮುಗಿಸಿದ್ಮೇಲೆ ತಾನೇ ಮಾತಾಡ್ಬೇಕು ನೀವು. ಏನು ಸರ್, ಏನು ಹೇಳಿ? ಏನು ಜೈಲಲಿತ ಬರ್ತಾ ಇದ್ದಾರಾ? ಜೈಲಲಿತ ಬರ್ತಾ ಇದ್ದಾರಂತೆ. ಈ ಜೈಲಿಗೆ ನೀರು ಕತ್ಕೊಂಡು ಹೊಟ್ಟೋಗ್ತಾರೆ ಸರ್. ಏನು ಹೇಳ್ತೀರಿ ಗೊತ್ತಾ? ಇಲ್ಲೇ ಮಳೆ ಬಂದಿಲ್ಲ, ದಯವಿಟ್ಟು ಹಂಗೆ ಹೊಟ್ಟೋಗ್ಬಿಡಿ ಅಂತ ಹೇಳ್ತಾವ್ರೆ ಸರ್. ಏನೋ ಆ ಜೈಲಲಿತ ಅಲ್ವಾ? ಮತ್ತೆ ಇನ್ಯಾವ ಜೈಲಲಿತ ಸರ್? ಯಾರು? ನಮ್ಮ ಜೈಲಲಿತ ಹೀರೋಯಿನು ಶರಣ್ಣ ಸರ್. ಅವ್ರು ಶರಣ್ಣಲ್ಲ, ಶರಣಿ ತಾನೆ. ನಾನು ಕರ್ಕೊಂಬರಕ್ಕಾಗಲ್ಲ ಸರ್. ಏನು ಸರ್, ಇಲ್ಲಿ ಮಾತಾಡೋದು ಬಿಟ್ಬಿಟ್ಟು ನಾನು ಕರ್ಕೊಂಬಾ, ಅಲ್ಲಿ ಕರ್ಕೊಂಬಂದ್ರೆ ಆಗಲ್ಲ ಸರ್. ನೀವು ಕರ್ಕೊಂಬಂದ್ಬಿಡಿ ಸರ್, ಕರ್ಕೊಂಬನ್ನಿ. ಶರಣ್ ಬರ್ತಾ ಇದ್ದಾರಂತೆ. ಶರಣ್, ವೆಲ್ಕಮ್ ಟು ಮೈ ಶೋ. ಚೇರ್ ಹಾಕ್ರು. ಏನಲ್ಲ ಏನಿಲ್ಲ, ಲೇಟ್ ಲತೀಫ್ ಕಣ ನೀನು. ಬಂದ್ಬಿಟ್ರಾ? ಬನ್ನಿ ಸರ್. ಹಾಯ್, ಕಮಾನ್, ಚಾನ್. ಹಾಯ್, ಕ್ಲಾಪ್. ಶರಣ್. ಎಸ್ ಸರ್. ನನಗೆ ಕೋಪ ಬಂದ್ಬಿಟ್ಟಿದೆ. ಯಾಕೆ? ಏನು ನಾರ್ಮಲ್ ಆಗಿ ಬರೋದ ನಂತರ?
ತಪ್ಪಲ್ಲ ಇದು? ಖಂಡಿತ ತಪ್ಪು. ಅಲ್ಲ ಒಂದು ನಿಮಿಷ ಚೆನ್ನಾಗಿ ತಾನೇ ಬಂದಿದ್ದೀನಿ ಅವ್ರ ಥರ ನಾನು ಕೇಳ್ತಿರೋದು ಜಯಲಲಿತೆ ಆಗಿ ಬರ್ಬೇಕಾಯ್ತು. ಓ ಈಗ ಶರಣ್ ಅನ್ಬೇಕಾ ಶರಣಿ ಅನ್ಬೇಕಾ? ಶರಣಿ, ಶರಣ ಪ್ಲಸ್ ಶರಣೆ. ವಿಚಾರ ಗೊತ್ತಾ? ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರ ಸ್ನೇಹಿತರು, ನಮ್ಮ ತಾಯಿಯವ್ರ ಸ್ನೇಹಿತರೆಲ್ಲ ನನ್ನ ಶರಣಿ ಅಂತಲೇ ಕರೆಯೋದು. ಏನು ಕೋಇನ್ಸಿಡೆನ್ಸ್ ಅಲ್ಲ? ವೆರಿ ಮಚ್ ಕೋಇನ್ಸಿಡೆನ್ಸ್. ಆಮೇಲೆ ಇನ್ನೊಂದೇನಂತಂದ್ರೆ ನಿಮ್ಮ ತಂದೆ ತಾಯಿ ಕರಿತಾ ಇದ್ರಲ್ಲ ಶರಣಿ ಅಂತ, ಹೌದು. ಹಾಗಾಗಿ ಲೇಡೀಸ್ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟನಾ? ಶರಣಿ ಅಂತನ್ನುವಂಥದ್ದು ಒಂದು ಮುದ್ದಾದ ಹೆಸರು, ಅಂದರೆ ಅದನ್ನೇ ಪ್ರೀತಿಯಾಗಿ ಕರೆಯುವಂಥದ್ದು. ಈಗ ವಿಶ್ವ ಅಂತ ಹೆಸರಿದೆ, ಕೆಲವರು ವಿಷ ಅಂತ ಕರಿಬೋದು. ಇಷ್ಟು ಜನ ಹುಡುಗಿರ ಮುಂದೆ ನಂಗೆ ಅವಮಾನ ಮಾಡ್ತಾ ಇರೋದ? ನನಗೆ ಯೂಶಲಿ ನನ್ನ ಅಭ್ಯಾಸ ಏನು ಅಂತಂದರೆ ಯಾರು ಹಿಂಗೆ ಒಂದು ಸಿಕ್ಕಾಗ ನಿಮಿಷ, ಒಂದು ನಿಮಿಷ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅದನ್ನು. ಮುಗಿಸ್ಬಿಡ್ತೀನಿ. ಕೈ ಕೊಟ್ಟ ತಕ್ಷಣ ತಪ್ಕೋತೀನಿ. ಅದು ನನ್ನ ಯೂಶಲ್ ನನ್ನ ಅಭ್ಯಾಸ ಅದು. ಸೊ ಶೂಟಿಂಗಲ್ಲಿ ಕೆಳಗೆ ಫಸ್ಟ್ ಟೈಮು ನನಗೆ ಲೇಡಿ ಡ್ರೆಸ್ ಹಾಕೊಂಡು ಸೀರೆ ಉಟ್ಕೊಂಡು ಕೆಳಗೆ ಇಳಿತಿದ್ದಂಗೆ ಎಲ್ಲರೂ ವಾವ್ ಅಂತಾರೆ ಅಂತ ಅಂದ್ಕೊಂಡಿದ್ದೆ. ಯಾರು ಮಾತಾಡಲೇ ಇಲ್ಲ. ನಾನು ಕೆಳಗಲ್ಲಿ ಬರ್ತೀನಿ, ಏನು ಗಮನಿಸ್ತಾ ಇದ್ರಿ, ಏನು ಜೊತೆಲಿ ಇದ್ರಲ್ಲ, ಯಾಕೆ ಮಾತಾಡಿಸ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಯೂಶಲಿ ನಮ್ಮ ಶೂಟಿಂಗಲ್ಲಿ ಪ್ರೊಡಕ್ಷನ್ ಅವ್ರನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಅಣ್ಣ ಅಂತೀವಿ. ಏನು ಬಾಸ್ ಏನಣ್ಣ ಅಂತೀವಿ. ನಾನು ಹುಡುಗಿರಿ ಬಿಟ್ಟು ಅಣ್ಣ ಅಂತಂದೆ. ಅಣ್ಣ ನೀವಾ ಅಂತಂದ್ರು. ಯಾರಿಗೂ ಗೊತ್ತೇ ಆಗಿಲ್ಲ ನಾನು ಅಂತ. ಸೊ ಇದಕ್ಕೂ ಏನು ಗೊತ್ತಾ, ನನಗೆ ನನ್ನೊಂದು ಅಭ್ಯಾಸ. ಅಲ್ಲ ರವಿಶಂಕರ್ ಅಲ್ಲ ಅದೇ ಹೇಳ್ತೀರ, ಗೊತ್ತಾಗ್ದೇನೆ ನಿಮಗೆ ಲೈನ್ ಹೊಡೆದಿರೋದು. ಇಲ್ಲ ಹಂಗೇನಿಲ್ಲ. ಆಮೇಲೆ ಯಾರೋ ಬಂದು ತಪ್ಕೊಂಡ್ಬಿಟ್ರು. ಕರೆಕ್ಟ್, ಅದೇ ಹೇಳ್ತೀನಿ. ನಾನು ಯೂಶಲ್ ತಪ್ಕೋತೀನಲ್ಲ. ರವಿಶಂಕರ್ ಫಸ್ಟ್ ಬಂದರು, ಶರಣ್ ಏನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ತಪ್ಕೊಂಡ್ರು. 2 ಮಿನಿಟ್ಸ್ ಅವರು ಬಿಟ್ಟೇ ಇಲ್ಲ ನನ್ನ. ರವಿ ಸೀರೆ ಎಲ್ಲ ಕೆಟ್ಟೋಗ್ತಾ ಇದೆ ಬಿಡಿ ಅಂತ. ಒಂದು 2 ನಿಮಿಷ ಸರ್, ಇವರು ಬರೀ ಸೀರೆ ಕೆಟ್ಟೋಗ್ತಾ ಇದೆ, ಶೀಲ ಕೆಟ್ಟೋಗ್ತಾ ಇದೆ. ಅಲ್ಲ, ಅದು ಆಲ್ರೆಡಿ ಹೋಗ್ಬಿಟ್ಟಿದೆ. ಇಟ್ ವಾಸ್ ಅ ನೈಸ್ ಜರ್ನಿ. ಆ್ಯಂಡ್ ತಪ್ಕೊಂಡು ಅಷ್ಟೇ ಆದ್ರೆ ಪರವಾಗಿಲ್ಲ ತಾನೆ. ಇಲ್ಲಿ ಯಾರು ಗಿಲ್ದ್ರು ಇಲ್ಲಿ ಎಲ್ಲಿ ಅಮ್ಮ ಅಂತಂದೆ. ನೋಡಿದ್ರೆ ಹರೀಶ್ ರಾಜು. ಹರೀಶ ಸ್ವಲ್ಪ ಹಾಗೇನಾ? ಇಲ್ಲ, ನನಗೆ ಯೂಶಲಿ ತಮಾಷೆ ಮಾಡಿದೆ, ಎಲ್ಲರೂ ಕಾಲು ಎಳಿತಾ ಇದ್ದಿದ್ದು ಅಷ್ಟೇ. ಸೊ ಇಟ್ ವಾಸ್ ಅ ನೈಸ್ ಜರ್ನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಕಾರ್ಯಕ್ರಮವನ್ನು ಕಾಲು ಎಳೆಯೋ ಕಾರ್ಯಕ್ರಮನೇ. ಇಷ್ಟು ತನಕ ಅನ್ನಸ್ವಾಮಿ ಮಾಡ್ರೆ ನನಗೆ. ನೀವು ರೆಡಿ ಆಗೋದಕ್ಕೆ ನಾರ್ಮಲ್ ಆಗಿ ಶರಣ್ ರೆಡಿ ಆಗ್ತಿದ್ದಕ್ಕೂ ಮತ್ತು ಜಯಲಲಿತಾ ರೆಡಿ ಆಗ್ತಿದ್ದಕ್ಕೂ ಎಷ್ಟು ವ್ಯತ್ಯಾಸಗಳಿದೆ? ವ್ಯತ್ಯಾಸ, ಶರಣ್ ನನ್ನ ಜೊತೆಲಿ ಸುಮಾರು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀರಿ. ನನ್ನ ಮೇಕಪ್ ನಾನೇ ಮಾಡ್ಕೊಳ್ತಾ ಇರೋದು, ಮಾಡ್ಕೊಳ್ತಾ ಇದ್ದಿದ್ದು ನಿಮ್ಗೆ ಗೊತ್ತಿರೋ ವಿಚಾರ. 10 ಮಿನಿಟ್ಸ್ ಸರ್. ನಾನು ಶಾರ್ಟ್ ರೆಡಿ ಅಂತಂದಾಗ ಹೋಗ್ಬಿಟ್ಟು ನಾನು ಮೇಕಪ್ ಮಾಡ್ಕೊಂಡು ಬಂದಿದ್ದು ಕೂಡ ಉಂಟು. ಅಷ್ಟು ಬೇಗ ನಾನು ಮೇಕಪ್ ಮಾಡ್ಕೊಳ್ಳೋದು. ಇಲ್ಲಿ 5.5 hours ಆಗೋದು. 5.5 hours ಮೇಕಪ್. 4 o'clock ಇನ್ ದಿ ಮಾರ್ನಿಂಗ್ ನಾನು ಕೂತ್ಕೊಂಡ್ರೆ 9 ಗಂಟೆ 10 ಗಂಟೆ ಎಲ್ಲ ನಾನು ಶಾರ್ಟ್ಗೆ ಹೋಗಿರೋದು ಉಂಟು. ಸೊ ಅದಾದಮೇಲೆ ನನ್ನ ಹೆಂಡತಿಗೆ ನಾನು ಬೇಗ ರೆಡಿ ಆಗ್ಬಿಟ್ಟು ಬರೋಕ್ಕಾಗಲ್ವ ನಿನಗೆ ಅಂತ ಅಂದೇ ಇಲ್ಲ ಸರ್. ಈ ಒಂದು ಸಿನಿಮಾ ಯಾವಾಗ ಗೊತ್ತಾಯ್ತು ನನಗೆ, ಪಾಪ ಹೆಣ್ಮಕ್ಳು ಇನ್ನೆಲ್ಲ ಪಾಪ ಅವ್ರಿಗೆ ಕಷ್ಟ ಇರುತ್ತೆ ಅಂತ ಅನ್ನೋವಂಥದ್ದು. ನನಗೆ ಈ ಸೆಷನ್ ಶುರು ಆಯ್ತಲ್ಲ, ಮೇಕಪ್ ಬರ್ತಿದ್ದಂಗೆ ನನಗೆ ಈ ಬ್ಯೂಟಿ ಪಾರ್ಲರ್ನಲ್ಲೇ ನೋಡಿಲ್ಲ ನನ್ನ ಲೈಫಲ್ಲಿ ನಾನು. ಏನು ಮಗ ಬ್ಯೂಟಿ ಪಾರ್ಲರ್ ಅಂತಿದ್ದಂಗೆ ಒಳಗಡೆ ಏನು ಮಸಾಜ್ ಮಾಡ್ತಾರೆ, ಸರಿ ಏನೋ ಇದು ಫೇಶಿಯಲ್, ಹುಡುಗಿಯರೇನು ಸುಖಕರವಾದಂಥ ಅನುಭವ ಇದೆ. ಮುಖಕ್ಕೆ ಮಸಾಜ್ ಥರ ಮಾಡ್ತಾರೆ, ಎಲ್ಲ ಹುಡುಗಿರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಮುಖ ನಿದ್ದೆ ಬರುತ್ತೆ. ಅದಾದಮೇಲೆ ಬ್ಲೀಚಿಂಗ್ ಅಂತ ಒಂದು ಮಾಡ್ತಾರೆ ಸರ್. ಅಲ್ಲಿ ಸ್ವಲ್ಪ ಲೈಟಾಗಿ ಯಾವುದು ಬ್ಲೀಚಿಂಗ್ ಬಚ್ಚಲ್ ಮನೆ ಮಾಡಿ ಸ್ವಾಮಿ. ನಾನು ಹಂಗೆ ಅಂದ್ಕೊಂಡಿದ್ದೆ, ಎಫೆಕ್ಟ್ ಮಾತ್ರ ಅದೇ. ಎಫೆಕ್ಟ್ ಮಾತ್ರ ಅದೇ, ಚುರು ಅಂತ ಉರಿಯುತ್ತೆ. ಸರಿ, ಇನ್ ಒನ್ ಆರ್ ಟೂ ಸೆಷನ್ಸ್ ವಿಲ್ ಗೆಟ್ ಯೂಸ್ ಟು ದಿಸ್ ಅಂತಂತಂದರು. ಓಕೆ ರೈಟ್. 3ನೇ ಸೆಷನ್ ಇದೆ. ಅದನ್ನು ಭಾಳ ಸಿಂಪಲಾಗಿ ಥ್ರೆಡ್ಡಿಂಗ್ ಅಂತಾರೆ. ಅದು ಅಷ್ಟು ಸಿಂಪಲ್ ಆಗಿಲ್ಲ. ಹೊಲ್ದು ಬಿಡೋದು ಏನಿಲ್ಲ, ಬಸ್ ಒಂದು ದಾರ ಇಟ್ಕೊಂಡ್ಬರ್ತಾರೆ. ಸರಿ, ಅಗತಾಣ್ ಕೊಯ್ಯೋದು. ಏನು ಕುಯ್ಯಿಲ್ಲ ಸರ್. ನಾನೇ ಒಂದು ದಾರ ಇಟ್ಕೊಂಡ್ಬಂದರು. ಅಂಕಲ್ ಹಳ್ಳಲ್ಲಿ ಹಿಂಗೆ ಇಟ್ಕೊಂಡು ಒಂದು ಕಡೆ ಹಿಂಗೆ ಬರ್ತಾರೆ. ಹಿಂಗೆ ಅವ್ರು ಅಂದಿದ್ದು ಒಂದೇ ಮಾತು, ಶರಣ್ ಹೋಲ್ಡ್ ಯುವರ್ ಬ್ರೆತ್. ಅಲ್ಲ ಈಗ ಕೇಳಿ, ಈಗ ಅಂಶ ಹೋಲ್ಡ್ ಯುವರ್, ಹೇಳ್ಬಿಡ್ತೀನಿ ಕೇಳಿ, ಹೋಲ್ಡ್ ಯುವರ್ ಬ್ರೆತ್ ಅಂತ. ನಾನು ಇದೇನು ಸಣ್ಣದೊಂದು ದಾರ ಇಟ್ಕೊಂಡಿದ್ದಾರೆ, ಹೋಲ್ಡ್ ಯುವರ್ ಬ್ರೆತ್ ಅಂತ. ಒಂದು ನಿಮಿಷ ಅವ್ರು ತುಂಬ ಹತ್ತಿರದಲ್ಲಿ ಬಂದ್ರು. ಅವರು ಹೋಲ್ಡ್ ಯುವರ್ ಬ್ರೆತ್ ಅಂತ ಯಾಕೆ ಅವರು ಯಾರು ಬಂದಿದ್ರಲ್ಲ ಅವರು ಥ್ರೆಡ್ ಅವರು? ಇಲ್ಲ, ದೂರದಲ್ಲೇ ಹೋಲ್ಡ್ ಯುವರ್ ಬ್ರೆತ್ ಅಂದರು ಸರ್. ಸರಿ, ನಾನು ಸಿಂಪಲ್ ತುಂಬ ಲೈಟಾಗಿ ತೊಗೊಂಡಿದ್ದೆ. ಒಂದು ದಾರ ಇಟ್ಕೊಂಡು ಒಂದು ಹೋಲ್ಡ್ ಯುವರ್ ಬ್ರೆತ್ ಅಂತಾರೆ ಅಂತ ಅಂದ್ಬಿಟ್ಟು ಒಂದು ಫುಲ್ ಎಲ್ಲ ಹುಡುಗಿರಿದ್ದಾರೆ ಇಲ್ಲಿ, ಗೊತ್ತಾಗುತ್ತೆ. ಸರಕ್ ಅಂತ ಹೇಳಿದ್ರು ಸರ್. ಅಷ್ಟೇ ಗೊತ್ತು, ಒಂದು 20 feet ದೂರದಲ್ಲಿದ್ದೀನಿ.
ಕಣ್ಣಲ್ಲಿ ನನಗೆ ಗೊತ್ತಾಗಲಾರ್ದಂಗೆ ನೀರು ಹಿಂಗೆ ರೋಳ ಅಂತ ಹೋಗ್ತಾ ಇದೆ. ರೇ ಏನ್ರಿ ಇದು ಅಂತ ಅಂದ್ಬಿಟ್ಟು, ಸರಿ ಇದು ಹಿಂಗೆ ಇರುತ್ತಾ ಪ್ರಾಸೆಸ್ ಪೂರ್ತಿ ಹಿಂಗೇನಾ ಅಥವಾ ಮುಗಿದೋಗ್ಬಿಡುತ್ತಾ ಇದು, ನನಗೆ ಇದಕ್ಕೇನು ಬೇರೆ ದಾರಿನೇ ಇಲ್ವಾ ಅಂತ. ಸಿ ಯು ಕ್ಯಾನ್ ಆಲ್ಸೋ ಕಟ್ ಇಟ್, ವಿ ಕ್ಯಾನ್ ಟ್ರಿಮ್ ಇಟ್ ಯೂಸಿಂಗ್ ದ ಸೀಸರ್, ಬಟ್ ದಿವಸ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ನೋವು ತಡ್ಕೊಂಡ್ರೆ ಒಂದು 3 ದಿವಸ ತನಕ ತಡೆಯುತ್ತೆ. ಸಿಸರ್ ಅಂದರೆ ಸಿಗರೇಟ್ ಸಿಸರಿಂಗು ನಿಮ್ಗೆ ಅದೇ ಗೊತ್ತಿರೋದು ಸರ್. ಇವ್ರಿಗೇನು ಇದು ಸ್ಯಾಚುರಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲಿ ಕೊಟ್ಟು ಕಳಿಸಿಲ್ಲ. ಇಲ್ಲ ಸರ್, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಎದೆ ಕೂಡ ಇಲ್ಲ. ಆಯಿತಾ ಸರಿ, ಅದಾದಮೇಲೆ ಈ ಸೆಷನ್ ಆಯ್ತಲ್ಲ, ಇನ್ನೊಂದು ಸೆಷನ್ ಇದೆ ಸರ್, ವ್ಯಾಕ್ಸಿಂಗ್ ಅಂತಾರೆ. ಯಾವುದು? ವ್ಯಾಕ್ಸಿಂಗ್ ಅಂತಾರೆ. ವ್ಯಾಕ್ಸಿಂಗ್ ಅದೇನೋ ಇದು ನಾವು ಕ್ಯಾಮ್ರಾಗೆ ವ್ಯಾಕ್ಸ್ ಫಿಕ್ಸ್ ಮಾಡ್ಬಿಟ್ಟು ಮೇಣ ಮೇಣ. ನಾನು ಹಂಗೆ ಅನ್ಕೊಂಡಿದ್ದೆ, ಒಂದು ಈ ಜೇನುತುಪ್ಪ ಥರದ್ದು ಒಂದು ಏನೋ ಕುದಿಸ್ತಾ ಇರ್ತಾರಲ್ಲಿ, ಅದು ಹಾಕಿದ ತಕ್ಷಣ ಭಾಳ ಹಿತವಾಗಿರುತ್ತೆ, ಬೆಚ್ಚಗಾಗುತ್ತೆ. ಸೊ ಅದ್ರ ಮೇಲೆ ಇದು ಹಿಂಗೇ ಇರುತ್ತೆ ಅಂತ ಅನ್ಕೊಂಡು ನಾವು ಒಂದು ಬೆಳೆ ಬೆಟ್ಟ ಮತ್ತಿಸ್ತಾರೆ. ಫಿಸಿಯೋಥೆರಪಿ ಅದಕ್ಕೆ ಸೇಮ್ ಡೈಲಾಗು, ಹೋಲ್ಡ್ ಯುವರ್ ಬ್ರೆತ್. ಫಸ್ಟ್ ಹೊತ್ತು ಹಿಡ್ಕೊಂಡಿಲ್ಲ, ಸೆಕೆಂಡ್ ಒಂದು ಹಿಡ್ಕೊಂಡೆ ಸರ್. ಯಾಕೋ ಇದು ಅವಳೇ ಹಂಗೆ ಅಂತಿದ್ದಾರೆ ಅಂತ. ಏನು ಒನ್ ಫುಲ್ ರಪ್ ಅಂತಿಂಗೆ, ನಾನೇನು ಓಲ್ಡ್ ಬ್ರೆತ್ ಮಾಡೋದು, ಅದೇ ಆಗೋಗುತ್ತೆ ಸರ್. ಬರೀ ಬ್ರೆತ್ ಮಾತ್ರ ಅಲ್ಲ, ಒಂದು 2-3 ಸೆಕೆಂಡ್ಸ್ ಹಾರ್ಟ್ ಬೀಟೇ ಸ್ಟಾಪ್ ಆಗುತ್ತೆ. ಆಮೇಲೆ ನನಗೆ ಇವ್ರ ಮೇಲೆ ಎಲ್ಲ ನನಗೆ ತುಂಬ ಜಾಸ್ತಿ ಗೌರವ ಶುರು ಆಗಿದ್ದೇನು ಅಂತಂದರೆ, ಪಾಪ ತುಂಬ ಸುಂದರವಾಗಿ ಕಾಣಿಸೋದಕ್ಕೆ ಏನೆಲ್ಲ ನೋವುಗಳನ್ನ ಪಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಟ್ ವಾಸ್ ನೈಸ್ ಜರ್ನಿ ಅಗೇನ್. ಹೆಣ್ಮಕ್ಳು ಇಷ್ಟೆಲ್ಲ ಇದೆಯಾ ವ್ಯವಸ್ಥೆ? ಅಯ್ಯೋ ಇನ್ನೂ ಇವು ಬೇಡ ಸುಮ್ಮನೆ. ಇನ್ನೂ ಇದೆಯಾ? ಇನ್ನೂ ಎಲ್ಲ ನನಗೆ ಇನ್ನು ನೆಕ್ಸ್ಟ್ ಸೆಷನ್ಸ್ ಎಲ್ಲ ಇದು ಸರಿ, ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಶುರು ಮಾಡ್ತೀವಿ ಅಂತಂದರು. ದಯವಿಟ್ಟು ಅಮ್ಮ ನಾನು ಸಾಕು, ನಾನು ಚೆನ್ನಾಗಿದ್ದೀನಿ ನಾನು. ಸೊ ನನಗೆ ಅವ್ರ ಮೇಲಿನ ಒಂದು ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಯಿತು. ಆಮೇಲೆ ಇನ್ನೊಂದು ಗೊತ್ತಾ, ಇವಾಗ ಕನ್ನಡ ಇಂಡಸ್ಟ್ರಿಗೆ ಒಂದು ವಿಶೇಷ ಕೊಡುಗೆ ಏನಂತಂದರೆ, ಇನ್ಮೇಲೆ ಹೀರೋಯಿನ್ಗೆ ಬರ ಇಲ್ಲ. ಯಾಕೆಂದರೆ ನೆಕ್ಸ್ಟು ಶರಣ್ ಹೀರೋಯಿನ್, ಅದಕ್ಕೆ ನಾನೇ ಹೀರೋ. ಅದರ ಒಂದು ಸ್ಯಾಂಪಲ್ ಕೊಟ್ಟರು ಈಗ. ಆಮೇಲೆ ಪಿಕ್ಚರ್ ಓಪನಿಂಗ್ಗೆ ನೀವಿಬ್ಬರೇ ಇರೋದು. ಫಸ್ಟ್ ನೈಟ್ ಸೀನು, ಫಸ್ಟ್ ಓಪನಿಂಗ್. ಮಿಕ್ಕಿದ್ದೆಲ್ಲ ಬ್ರೇಕ್ ಮುಗಿಸ್ಕೊಂಡು ಬಂದೆ.